breakup breakup दुनिया breakup 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 दुनिया breakup 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 दुनिया breakup 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 दुनिया breakup. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಷಿತ್ ಗೌಡ ಅಂತ. ನನ್ನ ಹುಟ್ಟ ಸ್ಥಳ ಬಂದು ನೇರ್ಲಘಟ್ಟ ಗ್ರಾಮ, ದೊಡ್ಡಬಳ್ಳಾಪುರ ತಾಲೂಕು, ಬೆಂಗಳೂರು ಗ್ರಾಮಾಂತರ ಪ್ರತಿಭೆ. ನಾನಿವತ್ತು ನಿಮ್ಮ ಮುಂದೆ ಬಂದಿರೋದು ಏನು ಉದ್ದೇಶ ಏನಂತಂದರೆ, ನಾನು ಸುಮಾರು ಕಳೆದ 3-4 ವರ್ಷಗಳ ಹಿಂದೆ ನಾನು ಒಂದು ಮ್ಯೂಸಿಕಲ್ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ. ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿ 4 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿ ಇವತ್ತಿಗೆ ನಾನು ಸುಮಾರು 4 ಸಾಂಗನ್ನು ಮಾಡಿದ್ದೇನೆ ಆ್ಯಸ್ ಎ ಇಂಡಿಪೆಂಡೆಂಟ್ ಆರ್ಟಿಸ್ಟ್. ಸೊ ಇವತ್ತು ನಾನು ನಿಮ್ಮ ಮುಂದೆ ಬಂದಿರೋದೇನಂತಂದರೆ, ಇವತ್ತು ಕೂಡ ಈ ವರ್ಷ ಕೂಡ ಒಂದು ಹೊಸ ಸಾಂಗನ್ನು ಮಾಡಿ ನಿಮ್ಮ ಮುಂದೆ ತರ್ತಾಯಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ, ಪ್ರೀತಿ, ವಿಶ್ವಾಸ ನನಗೆ ಬೇಕು. ಅದಕ್ಕೆ ನಾನಿವತ್ತು ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ದೊಡ್ಡಬಳ್ಳಾಪುರದ ಪ್ರತಿಭೆಯಾಗಿ ನಾನು ಗುರುತಿಸ್ಕೊಬೇಕು ಅಂತ ಇವತ್ತು ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ನಿಮ್ಮೆಲ್ಲ ಸಪೋರ್ಟು, ಆಶೀರ್ವಾದ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಈ ಸಾಂಗ್ ಬಂದು ದುನಿಯಾ ಬ್ರೇಕಪ್ ಅಂತ. ಇವತ್ತು ತಾನೇ ಅದು ಟೀಸರ್ ಲಾಂಚ್ ಆಗಿದೆ. ಅದು ನನ್ನ ಓನ್ ಯೂಟ್ಯೂಬ್ ಚಾನಲ್ ಹರ್ಷ್ ಹಿಟ್ ಮ್ಯೂಸಿಕಲ್ ಅಂತ. ನೀವು ಯೂಟ್ಯೂಬಲ್ಲಿ ಹೋಗ್ಬಿಟ್ಟು ಹರ್ಷ್ ಹಿಟ್ ಮ್ಯೂಸಿಕಲ್ ಅಂತ ಸರ್ಚ್ ಮಾಡಿದ್ರೆ ನನ್ನ ಚಾನಲ್ ಓಪನ್ ಆಗುತ್ತೆ. ಅದಕ್ಕೆ ದಯವಿಟ್ಟು ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನನ್ನ ಟೀಸರನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ನ ತಿಳಿಸ್ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಈ ಸಾಂಗ್ನ ವಿಶೇಷ ಏನಂತಂದರೆ, ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಸುಮಾರು ಈ ಕನ್ನಡ ಇಂಡಸ್ಟ್ರಿಯಲ್ಲಾಗಲಿ ಅಥವಾ ಒಂದು ಇಂಡಿಯಾದಲ್ಲಿ, ಅಂದರೆ ನಮ್ಮ ಭಾರತ ದೇಶದಲ್ಲಿ ಸುಮಾರು ಈ ಕಪಲ್ಸ್ ಬ್ರೇಕಪ್ ಅನ್ನೋದು ಆಗ್ತಾಯಿದೆ. ಜೀವನದಲ್ಲಿ ತುಂಬ ನೋವು ಪಡ್ತಾ ಇದ್ದಾರೆ, ಬ್ರೇಕಪ್ ಆಗ್ತಾ ಇದ್ದಾರೆ. ಸುಮಾರು ರೀಸನ್ನಿಂದ ಇರ್ಬೋದು. ಅದು ಯಾಕೆ, ಅದರ ಒಂದು ಮೆಸೇಜು ಇದೆ, ಅದರ ಒಂದು ಎಂಟರ್ಟೈನ್ಮೆಂಟ್ ಎರಡೂ ಇದೆ. ಮೆಸೇಜ್ ಏನಂತಂದರೆ, ನನಗೆ ಜೀವನದಲ್ಲಿ ನಾನು ಸೋತರೂ ನಾನು ಮತ್ತೆ ಗೆಲ್ತೀನಿ ಅನ್ನೋದೊಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಇದನ್ನು ಎಲ್ಲರಿಗೂ ಲೈಕ್ ಆಗುತ್ತೆ, ತುಂಬ ಇಷ್ಟಪಡ್ತೀರ ಅಂತ ಅಂದ್ಕೊತೀನಿ. ಸೊ ನಿಮ್ಮೆಲ್ಲ ಆಶೀರ್ವಾದ, ಪ್ರೀತಿ ಹೀಗೆ ಇರಲಿ, ನನ್ನ ಬೆಳೆಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ಈಗ ತಾನೇ ಟೀಸರ್ ಲಾಂಚ್ ಮಾಡಿದ್ದೀವಿ. ಆ ಟೀಸರಲ್ಲಿ ಒಂದು ಸ್ವಲ್ಪ ಗ್ಲಿಮ್ಸ್ ಇದೆ, ನಿಮಗೆ ಅದನ್ನು ನೋಡಿ. ಇನ್ನೊಂದು ವಾರ 8 ದಿನದಲ್ಲಿ ನಿಮ್ಮ ಮುಂದೆ ನನ್ನ ಓನ್ ಯೂಟ್ಯೂಬ್ ಚಾನಲಲ್ಲಿ ಫುಲ್ ಸಾಂಗ್ ರಿಲೀಸ್ ಆಗುತ್ತೆ. ಆ ಡೇಟ್ನ ಅತಿ ಶೀಘ್ರದಲ್ಲಿ ಅನೌನ್ಸ್ ಮಾಡಿ ನಿಮ್ಮ ಮುಂದೆ ನಾನು ಯೂಟ್ಯೂಬ್ ಚಾನಲ್ ಬರ್ತೀನಿ. ಹೋಪ್ ಎಲ್ಲರೂ ನನ್ನ ಇಷ್ಟಪಡ್ತೀರಾ, ನನ್ನ ಈ ಒಂದು ಕೆಲಸಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಸೊ ಹೀಗೆ ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದೇ ಯಾಕೆಂದರೆ ಲಾಸ್ಟ್ ಸಾಂಗ್ ಬಂದು ದರ್ಶನ್ ಸರ್ ಲಾಂಚ್ ಮಾಡಿ ಕೊಟ್ಟಿರೋದ್ರಿಂದ ಜನ ಎಕ್ಸ್ಪ್ರೆಷನ್ ಅದನ್ನೇ ಮಾಡ್ತಾರೆ. ಬಟ್ ಎಲ್ಲ ಟೈಮು ಅದು ಸಿಗಲ್ಲ. ಯಾಕಂದರೆ ಈಗ ನೋಡ್ತಾ ಇದ್ದೀವಿ, ದರ್ಶನ್ ಸರ್ಗೆ ಇದೊಂದು ನಮ್ಮ ಇಂಡಸ್ಟ್ರಿಗೆ ಒಂದು ಬ್ಯಾಡ್, ಬಟ್ ಅದು ನೌನ್ ಆರ್ ಅನ್ನೋನ್ಲಿ ಆಗಿದೆಯೋ ನೋನ್ಲಿ ಆಗಿದೆಯೋ ಗೊತ್ತಿಲ್ಲ. ಬಟ್ ಅವ್ರು ಬೇಗ ಹೊರಗಡೆ ಬರಬೇಕು ಅಂತ ಅದು ಅಭಿಮಾನಿಯಾಗಿ ನಾನು ಕೇಳ್ಕೊತಾ ಇದ್ದೀನಿ. ಬಟ್ ಈ ಸಾಂಗಿಗೆ ಎಲ್ಲರೂ ಆಶೀರ್ವಾದ ಇದೆ ಅಂತ ಅಂದ್ಕೊತೀನಿ. ಈ ಸಾಂಗ್ ಎಲ್ಲರೂ ಆಶೀರ್ವಾದದೊಂದಿಗೆ ರಿಲೀಸ್ ಆಗ್ತಾ ಇದೆ. ಯಾರೇ ಪ್ರೆಸೆನ್ಸ್ ಇರಲ್ಲ, ಎಲ್ಲರೂ ಆಶೀರ್ವಾದದೊಂದಿಗೆ ರಿಲೀಸ್ ಆಗ್ತಾ ಇದೆ ಸಾಂಗು. ಅದೇ ಥರ ನಮ್ಮ ಜನಗಳ ಆಶೀರ್ವಾದ ಬೇಕು, ನಮ್ಮ ದೊಡ್ಡಬಳ್ಳಾಪುರ ಜನರದು ಆಶೀರ್ವಾದ ಬೇಕು, ನಮ್ಮೂರು ನೇರ್ಲಘಟ್ಟ ಗ್ರಾಮದ ಜನರ ಆಶೀರ್ವಾದ ಬೇಕು ನನಗೆ. ಅವರಿಂದ ಈ ಸಾಂಗು ರಿಲೀಸ್ ಆಗ್ತಾ ಇದೆ. ಇದು ಜನರಿಂದ ರಿಲೀಸ್ ಆಗ್ತಾ ಇದೆ.